ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ನೀಲಕಂಠೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ 251 ಕುಂಭ ಮೆರವಣಿಗೆ ವೀರಭದ್ರಪ್ಪ ಕೊಳ್ಳಿ ಮುದಗಲ್ ಪಟ್ಟಣದ ಶ್ರೀ ನೀಲಕಂಠೇಶ್ವರ ಜಾತ್ರಾ ಮಹೋತ್ಸವವು 12 ರಂದು ಶ್ರದ್ಧಾ ಭಕ್ತಿಯಿಂದ ಜರುಗಲಿದ್ದು ಸಕಲ ಭಕ್ತರು ಸಹಕಾರ ನೀಡುವಂತೆ ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ವೀರಭದ್ರಪ್ಪ ಕೊಳ್ಳಿ ಹೇಳಿದರು. ಮುದಗಲ್ನಲ್ಲಿ ಸುದ್ದಿಗಾರರೊಂದಿಗೆ ಗುರುವಾರ ಮಾತನಾಡಿ ಅವರು ಜಾತ್ರೆ ನಿಮಿತ್ತ ರುದ್ರಾಭಿಷೇಕ 251 ಪೂರ್ಣ ಕುಂಭಗಳ ಮೆರವಣಿಗೆ ಸೋಮವಾರದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ನೀಲಕಂಠೇಶ್ವರ ದೇಗುಲಕ್ಕೆ ತಲುಪಿ ನಂತರ ಕಳಸಾರೋಹಣ ನೆರವೇರಲಿದೆ ಎಂದರು. ನಂತರ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ಮತ್ತು ಮಹಾದಾಸೋಹ ಜರುಗಲಿದ್ದು ಸಂಜೆ ಮಹಾರಥೋತ್ಸವ ಜರುಗಲಿದೆ ಎಂದರು. ಗದಗ ಬೆಟಗೇರಿಯ ಶ್ರೀ 1008 ಜಗದ್ಗುರು ನಾಲ್ವಡಿ ಶ್ರೀ ನೀಲಕಂಠ ಪಟ್ಟಾದಾರ್ಯ ಮಹಾಸ್ವಾಮಿಗಳು ಕುರುಹಿನಶೆಟ್ಟಿ ಪೀಠಾಧ್ಯಕ್ಷರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ಪಟ್ಟಣ ಹಾಗೂ ಸುತ್ತಲಿನ ಗ್ರಾಮೀಣ ಭಾಗದ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಿರೂಪಾಕ್ಷಪ್ಪ ಜಿಡಿ, ರವಿ ಜಿಡಿ, ಜಗದೀಶ ಜಿಡಿ, ಶಂಕರಪ್ಪ ಜಿಡಿ, ರಾಚಪ್ಪ ಗಬ್ಬೂರು, ದೇವಸ್ಥಾನ ಅರ್ಚಕ ನಿರುಪಾಧಿ ಸೇರಿದಂತೆ ಇತರರಿದ್ದರು. ದೇವಸ್ಥಾನಕ್ಕೆ ಕಳಸವನ್ನು ತದನಂತರ 11 ಗಂಟೆಯ ನಂತರ ಲಕ್ಷಾರ್ಚನೆ ಅದಾದ ಮಹಾಪ್ರಸಾದ ಸಾಯಂಕಾಲ 4:30 ಗಂಟೆಗೆ ಜಾತ್ರೆ ಮಹೋತ್ಸವ. ಆಮೇಲೆ ದಿನಾಂಕ 14/4/2020 ಸೋಮವಾರ ಸಾಯಂಕಾಲ ವಿಚಾರ